ನನ್ನ ಬಾಲ್ಯ ಶುರುವಾಗಿದ್ದೆ ಕನ್ನಡ ಪ್ರಾಥಮಿಕ ಶಾಲೆಯಿಂದ. ನಾನು ಚಿಕ್ಕ ಮಗು ಇದ್ದಾಗ ಸ್ಕೂಲ್ಗೆ ಹೋಗುವಾಗ ಲಾಸ್ಟ್ ಬೆಂಚ್ ಸ್ಟೂಡೆಂಟು. ಅಂದ್ರೆ ಫಸ್ಟ್ ನಾನೇ ಬರ್ತಾ ಇದ್ದೆ ಸ್ಕೂಲ್ಗೆ, ಹಿಂದೆ ಹೋಗಿ ಲಾಸ್ಟ್ ಬೆಂಚಲ್ಲಿ ಕುತ್ಕೊಂತ ಇದ್ದೆ. ನಾನು ಲಾಸ್ಟ್ ಬೆಂಚಲ್ಲಿ ಕುತ್ಕೊಂತೀನಿ ಅಂತ ಹೇಳ್ಬಿಟ್ಟು ನಂತರ ದಡ್ಡ ಹಾಕೋಬೇಡ್ರಿ, ಚೆನ್ನಾಗಿ ಓದಿ ಜೀವನದಲ್ಲಿ ಮುಂದೆ ಬನ್ನಿ. ನಾನು ದಡ್ಡ ಅನ್ಕೊಂಡಿದ್ರೆ ಇಲ್ಲಿವರೆಗೂ ಬಂದಿಲ್ಲಕ್ಕಾಗಿದ್ದಿಲ್ಲ. ಅರ್ಥ ಆಯ್ತಾ? ಸ್ಕೂಲ್ಗೆ ಹೋಗುವಾಗ ನಾನು ಮೇಸ್ ಹೇಳೋದು ಲೆಕ್ಕಕ್ಕಿಂತ ಲೆಕ್ಕ ಹೇಳ್ತಾ ಇದ್ದೆ ಸ್ಕೂಲಲ್ಲಿ. ಹೂ ಶ್ರೇಷ್ಠ, ಈಗ ಆಗ್ತಿರೋ ಎಲ್ಲ ಮೋಸದಿಂದ ನನ್ನ ಕೈವಾಡ ಇದೆ. ವಾಟ್ ಕನಿಕಾ, ನೀನ್ ಸರಿಯಾಗಿ ಹೇಳು. ನಾನು ಪರ್ಚೇಸ್ ಮಾಡಿರೋದು ಒಂದೇ ಒಂದು ಕಂಪ್ಯೂಟರ್, ಬಟ್ ಲೆಕ್ಕ ಕಂಪ್ಯೂಟರ್ಸ್ ಇದೆ. ಅಷ್ಟೇ ಅಲ್ಲ, ಅಲ್ಲಿ ಕೊಟ್ಟಿರೋ ಸೈಕಲ್, ಪೆನ್, ಬುಕ್ಸ್ ಎಲ್ಲದನ್ನು ತಪ್ಪು ಲೆಕ್ಕ ಇದೆ. ಫ್ರಾಡ್ ಮಾಡೋದು ತಪ್ಪಲ್ಲ ಕನಿಕಾ, ಬಟ್ ಒಂದೇ ಕಡೆ ಇಷ್ಟೊಂದು ಫ್ರಾಡ್ ಮಾಡಿದ್ರೆ ಅನುಮಾನ ಬರಲ್ಲ. ಅಯ್ಯೋ, ಆ ಹಳ್ಳಿ ತುಂಬಾ ದೂರ ಅಲ್ವಾ, ಅಲ್ಲಿ ಹೋಗಿ ಯಾರು ಚೆಕ್ ಮಾಡ್ತಾರೆ ಅಂತ ನಾನು ಸುಮ್ಮನಿದ್ದೆ. ಇವಾಗ ಭಾಗ್ಯ ಬಂದಿದ್ದಾಳಲ್ಲ. ಅವಳು ಬಂದೇನೆ ನನ್ನ ಕೆಲಸ ಹಾಳಾಗಿತ್ತು. ಅವಳೊಬ್ಳೆ ಬಂದಿಲ್ವಲ್ಲ, ನೀನ್ ಬ್ರೋನು ಕರ್ಕೊಂಡ್ ಬಂದಿದ್ದಾಳೆ. ಗೊತ್ತಿಗೂ ಚಾರಿಟೇಬಲ್ ಟ್ರಸ್ಟ್ ಅಲ್ಲಿ ಆಗ್ತಿರೋ ಮೋಸ ಎಲ್ಲ ಏನಾದ್ರೂ ಮಾಡು, ಆದ್ರೆ ಯಾವುದೇ ಕಾರಣಕ್ಕೂ ಆದಿಬ್ರೋಗ್ ಮಾತ್ರ ಈ ವಿಷಯ ಗೊತ್ತಾಗ್ಬಾರ್ದು. ನಾನು ಇಷ್ಟೆಲ್ಲ ಆಟ ಆಡಿದ್ದೀನಿ ಅಂತ ಗೊತ್ತಾದ್ರೆ ಬ್ರೋ ಮಾತ್ರ ನನ್ನ ಸುಮ್ಮನೆ ಬಿಡಲ್ಲ. ಐ ಆಮ್ ರಿಯಲಿ ಸಾರಿ ಕನಿಕಾ, ಎಲ್ಲಾನು ಕ್ಲೈಮ್ಯಾಕ್ಸ್ ವರ್ಗು ಬಂದ್ಬಿಟ್ಟಿದೆ. ಇಲ್ಲಿ ಆಗ್ತಿರೋದೆಲ್ಲ ಖಂಡಿತವಾಗ್ಲೂ ಆದಿಯವ್ರಿಗೆ ಗೊತ್ತಾಗೇ ಆಗತ್ತೆ. ಬಟ್ ಇದೆಲ್ಲ ಗೊತ್ತಾಗೋದಕ್ಕೆ ಮುಂಚೆ ನಾನೊಂದು ಗೇಮ್ ನ ಪ್ಲೇ ಮಾಡ್ತೀನಿ. ನಿಂಗೇನಾದ್ರು ತಲೆ ಕೆಟ್ಟಿದ್ಯಾ? ಗೊತ್ತಾದ್ಮೇಲೆ ಏನ್ ಗೇಮ್ ಪ್ಲಾನ್ ಮಾಡಿದ್ರು ಏನ್ ಯೂಸು? ಅಲ್ಲಿ ಏನೇ ಆಟ ಆಡೋದಿದ್ರು ಗೊತ್ತಾಗೋಕ್ಕಿಂತ ಮುಂಚೆನೆ ಆಟ ಆಡ್ಬೇಕು. ಡೋಂಟ್ ವರಿ, ಗೊತ್ತಾದ್ಮೇಲೆ ಗೇಮ್ ನ ಉಲ್ಟಾ ಪಲ್ಟಾ ಮಾಡ್ತೀನಿ. ಏನ್ ಗೇಮ್ ಪ್ಲಾನ್ ಮಾಡ್ತಿದ್ದಾಳ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಓ ಗಾಡ್, ನಾನು ಮಾಡಿರೋ ಫ್ರಾಡ್ ಬಗ್ಗೆ ಎಲ್ಲ ಆದಿಬ್ರೋಗ್ ಏನಾದ್ರೂ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ. ಅಜ್ಜಿ, ಅಲ್ಲೊಂದ್ ಚೇರ್ ಖಾಲಿ ಇದೆಯಲ್ಲ, ಅಮ್ಮನ್ ಪಕ್ಕ ಅದ್ ಯಾರಿಗೋಸ್ಕರ? ಮೇನ್ ಗೆಸ್ಟ್ ಆಫೀಸರ್ ಕೂತಿದಾರಲ್ಲ ಇಲ್ಲಿ. ನನಗೆ ಏನೋ ಗೊತ್ತು, ನನ್ನನ್ ಕೇಳಿದ್ರೆ ಆಕ್ಚುಲಿ ಇಷ್ಟೊತ್ತಿಗೆ ಪ್ರೋಗ್ರಾಮ್ ಶುರು ಮಾಡಬೇಕಾಗಿತ್ತು, ಆದ್ರೆ ತಡವಾಗಿದೆ. ಆ ತಪ್ಪಿಗೆ ಆದಿ ಸರ್ ಮತ್ತು ಭಾಗ್ಯ ಮೇಡಮ್ ಅವ್ರಿಗೆ ನಾನು ಕ್ಷಮೆ ಕೇಳ್ತೀನಿ. ಅಯ್ಯೋ, ಪರವಾಗಿಲ್ಲ ಪರವಾಗಿಲ್ಲ. ಆಕ್ಚುಲಿ ನಮ್ಮ ಪ್ರೋಗ್ರಾಮ್ಗೆ ಒಬ್ಬ ಮುಖ್ಯ ಅತಿಥಿ ಬರಬೇಕಾಗಿತ್ತು, ಅವ್ರಿಗೋಸ್ಕರ ಕಾಯ್ತಾ ಇದೀವಿ ಸರ್. ಹೌದಾ? ಯಾರದು? ಅವ್ರ ಬಗ್ಗೆ ನಾನು ಹೇಳೋದಕ್ಕಿಂತ ಅವರೇ ಬಂದು ಹೇಳ್ತಾರೆ ಸರ್. ಫೋನ್ ಮಾಡಿದ್ದೀನಿ ಸರ್, ಇನ್ನೇನು ಬರ್ಬೋದು.
ನಾವೆಲ್ಲರೂ ಕಾಯ್ತಾ ಇದ್ದಂತ ವ್ಯಕ್ತಿ ಬಂದಾಯ್ತು. ನಮ್ಮೂರಿನ ಹೆಮ್ಮೆಯ ಪ್ರತಿಭೆ ಕರಿಬಸಪ್ಪನವರು. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ತರ ನಮ್ಮ ಶಾಲೆಯಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಆಗಿದೆ. ನಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಸೌಲಭ್ಯ ಸಿಗ್ತಾ ಇರೋದ ಕಾರಣ ತೊಟ್ಟಿಲು ಚಾರಿಟಬಲ್ ಟ್ರಸ್ಟ್, ಆ ಟ್ರಸ್ಟ್ ಇವತ್ತು ತುಂಬಾ ಜನರಿಗೆ ಬೆಳಕಾಗಿದೆ. ಅದರ ಹಿಂದಿನ ಶಕ್ತಿ ಆಗಿರ್ತಕ್ಕಂಥವ್ರು ಆದೀಶ್ವರ ಕಾಮತ್ ಅವರು. ಅವರಿಗೆ ನಮ್ಮ ಶಾಲೆ ಕಡೆಯಿಂದ ಸುಸ್ವಾಗತ. ಅದೇ ತರ ತೊಟ್ಟಿಲು ಚಾರಿಟಬಲ್ ಟ್ರಸ್ಟ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಭಾಗ್ಯ ಸೂರ್ಯವಂಶಿ ಅವರಿಗೆ ನಮ್ಮ ಶಾಲೆ ಕಡೆಯಿಂದ ಸ್ವಾಗತ ಕೋರ್ತಾ ಇದ್ದೇವೆ. ಇವಳು ಬಿಟ್ಟಿಯ ಪೋಸ್ಟ್ ಸಿಗತ್ತೆ, ಜೊತೆಗೆ ಬಿಲ್ಡಪ್ ಸಿಗತ್ತೆ. ಇದನ್ನ ನಾನು ಕೂತ್ಕೊಂಡು ನೋಡ್ಬೇಕು. ಎಲ್ಲ ನನ್ನ ಕರ್ಮ. ನಾನು ಹೇಳಿದ್ನಲ್ವಾ, ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಕರಿಬಸಪ್ಪ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕೆಂಬುದಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಮೊದಲನೇದಾಗಿ ನಮ್ಮೂರಿನ ಹೆಮ್ಮೆಯ ಶಾಲೆನಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ನಡೀತಾ ಇದೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮಗೆಲ್ಲ ಅಮ್ಮ ಅನ್ನ ಅಕ್ಕರೆ ಕೊಟ್ಟಿದ್ದು ಕನ್ನಡ, ಕಂದ ಅನ್ನ ಕರುಣೆ ಕೊಟ್ಟಿದ್ದು ಕನ್ನಡ. ಕನ್ನಡ ಅಂದ ತಕ್ಷಣ ನೆನಪಾಗದೆ ನನ್ನ ಬಾಲ್ಯದ ಕನ್ನಡ ಶಾಲೆ. ನನ್ನ ಬಾಲ್ಯ ಶುರುವಾಗಿದ್ದೆ ಕನ್ನಡ ಪ್ರಾಥಮಿಕ ಶಾಲೆಯಿಂದ. ನಾನು ಚಿಕ್ಕ ಮಗು ಇದ್ದಾಗ ಸ್ಕೂಲ್ಗೆ ಹೋಗುವಾಗ ಲಾಸ್ಟ್ ಬೆಂಚ್ ಸ್ಟೂಡೆಂಟು. ಅಂದ್ರೆ ಫಸ್ಟ್ ನಾನೇ ಬರ್ತಾ ಇದ್ದೆ ಸ್ಕೂಲ್ಗೆ, ಹಿಂದೆ ಹೋಗಿ ಲಾಸ್ಟ್ ಬೆಂಚಲ್ಲಿ ಕುತ್ಕೊಂತ ಇದ್ದೆ. ನಾನ್ ಲಾಸ್ಟ್ ಬೆಂಚಲ್ಲಿ ಕುತ್ಕೊಂತೀನಿ ಅಂತ ಹೇಳ್ಬಿಟ್ಟು ನಂತರ ದಡ್ಡ ಹಾಕೋಬೇಡ್ರಿ, ಚೆನ್ನಾಗಿ ಓದಿ ಜೀವನದಲ್ಲಿ ಮುಂದೆ ಬನ್ನಿ. ನಾನು ದಡ್ಡ ಅನ್ಕೊಂಡಿದ್ರೆ ಇಲ್ಲಿವರೆಗೂ ಬಂದಿಲ್ಲಕ್ಕಾಗಿದ್ದಿಲ್ಲ. ಅರ್ಥ ಆಯ್ತಾ? ಸ್ಕೂಲ್ಗೆ ಹೋಗುವಾಗ ನಾನು ಮೇಸ್ ಹೇಳೋದು ಲೆಕ್ಕಕ್ಕಿಂತ ಲೆಕ್ಕ ಹೇಳ್ತಾ ಇದ್ದೆ ಸ್ಕೂಲಲ್ಲಿ. ಯಾವಾಗ್ಲೂ ಮೇಷು ಬೈತಾ ಇದ್ರು, ನೀನ್ ದಡ್ಡ ದಡ್ಡ ಅಂತ. ಆದ್ರೆ ನಾನ್ ಮೇಷಿಗೆ ಹೇಳ್ತಾ ಇದ್ದೆ, ಸಾರ್ ನಾನ್ ದಡ್ಡ ಅಲ್ಲ ಅಂತ ಹೇಳ್ತಾ ಇದ್ದೆ. ನೋಡಿ, ನಿಮ್ಮಲ್ಲಿ ನೀವು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಇದೀರಾ, ಫಸ್ಟ್ ಬೆಂಚ್ ಸ್ಟೂಡೆಂಟ್ ಇದೀರಾ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಯಾರು ತಲೆ ಕೆಡ್ಸ್ಕೊಬೇಡಿ, ನೀವೆಲ್ಲ ಬುದ್ಧಿವಂತ್ರೆ. ನಾನು ಕೂಡ ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಆದ್ರೂ ಕೂಡ ನಾನಿಲ್ಲಿ ಬಂದು ಭಾಷಣ ಮಾಡ್ತಾ ಇಲ್ವಾ? ನಾನು ಕಷ್ಟಪಟ್ಟು ಓದಿ ಪಾಸ್ ಆಗಿ ಬಂದು ನಿಮ್ ಮುಂದೆ ಇಲ್ಲಿ ಮುಖ್ಯ ಅತಿಥಿಯಾಗಿ ಭಾಷಣ ಮಾಡ್ತಾ ಇಲ್ವಾ? ನೀವು ಅಷ್ಟೇನೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆಗಿದ್ರು ಕೂಡ ನೀವು ಒಂದಲ್ಲ ಒಂದಿನ ನಂತರ ನೀವು ಪಾಸ್ ಆಗಿ ಮುಂದೆ ಬರ್ತೀರಾ. ನಿಮ್ಗೆಲ್ಲರಿಗೂ ನಾನೇ ಇನ್ಸ್ಪಿರೇಷನ್. ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಲ್ಲ, ಈ ಸಾಧನೆ ಇದೇನ್ ಚಿಕ್ಕದಲ್ಲ. ನಾನೆಲ್ಲ ಸ್ಕೂಲಲ್ಲಿ ಎಷ್ಟು ಮಟ್ಟಿಗೆ ಕಷ್ಟಪಟ್ಟಿದ್ದೀನಿ ಅಂದ್ರೆ, ಬೀದಿ ದೀಪ ಅಂದ್ರೆ ಬೀದಿ ಲೈಟ್ ಇರ್ತೈತಲ್ಲ, ಕೆಳಗಡೆಗೆ ಕುತ್ಕೊಂಡು ಓದಿ 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 ಅದಕ್ಕೆ ಕುತ್ಕೊಂಡು ಪೇಪರ್ನ ಬರೆದು 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 ಪಾಸ್ ಆಗಿದ್ದೀನಿ. ನಿಮಗೆ ಇಷ್ಟು ಅನುಕೂಲ ಐತಲ್ಲ, ಅಷ್ಟು ಅನುಕೂಲ ನನಗೆ ಇಲ್ಲ ಇಲ್ಲ. ಯಾಕಂದ್ರೆ ಆಗಿನ ಕಾಲ ಇರ್ತಿದ್ದೆ ಹಂಗೆ. ನೀವು ಕೂಡ ಅಷ್ಟೇನೆ, ಯಾವ್ದಕ್ ಬೇಕಾದ್ರೆ ನಾಚಿಕೆ ಪಟ್ಕೊಳ್ರಿ, ಓದೋದಕ್ ಮಾತ್ರ ನಾಚಿಕೆ ಪಟ್ಕೋಬೇಡ್ರಿ. ಸರ್ ಪ್ಲೀಸ್ ಪ್ರೋಗ್ರಾಮ್ ಬಗ್ಗೆ ಮಾತಾಡಿ. ಪ್ರೋಗ್ರಾಮ್ ಬಗ್ಗೆ ಮಾತಾಡೋಣವಾ? ಇವತ್ತು ನಾವೆಲ್ಲ ಸೇರಿರೋದು ಸನ್ಮಾನ ಮಾಡಕ್ಕೆ. ನಮ್ಮೂರಿನ ಶಾಲೆಗೆ ತುಂಬಾ ಸಹಾಯ ಮಾಡಿರೋ ಆದೀಶ್ವರ್ ಕಾಮತ್ ಅವರಿಗೂ, ಹಾಗೆ ಟ್ರಸ್ಟ್ ನ MD ಆದಂತಹ ಭಾಗ್ಯ ಸೂರ್ಯವಂಶಿ ಅವರಿಗೆ ಸನ್ಮಾನ ಮಾಡ್ತಾ ಇದೀವಿ. ನನ್ನ ಬಾಲ್ಯದಲ್ಲಿ ಈ ತರ ಸನ್ಮಾನಗಳನ್ನ ತುಂಬಾ ನೋಡ್ಬಿಟ್ಟಿದೀನಿ. ಇವತ್ತು ನನಗೆ ಸನ್ಮಾನ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ನಾನು ಜಾತ್ರೆಗಳಲ್ಲಿ ಜಂಗಿ ಕಾಟ ನಿಕಾಲಿ ಕುಸ್ತಿಗಳನ್ನ ಆಡಿ ಗೆದ್ದಿದ್ದೀನಿ. ಅಷ್ಟೇ ಅಲ್ಲ, ಭಾವಗೀತೆ, ಚಿತ್ರಗೀತೆ, ಏಕಪಾತ್ರ ಅಭಿನಯ, ದೇಶಭಕ್ತಿ ಗೀತೆ ಅದನ್ನೆಲ್ಲ ಭಾಗವಹಿಸ್ಬಿಟ್ಟು ಅದರಲ್ಲೂ ಕೂಡ ನಾನು ಪ್ರಶಸ್ತಿ ಪಡೆದಿದ್ದೀನಿ. ಅಷ್ಟೇ ಅಲ್ಲ, ಇಲ್ಲಿ ಹೇಳ್ತಾ ಹೋದ್ರೆ ಇಲ್ಲಿ ಏನೇನೇನೋ ಐತೆ.
ಅದೆಲ್ಲ ಹೇಳಕ್ಕೆ ಟೈಮ್ ಸಾಲಲ್ಲ. ಅದೆಲ್ಲ ಇನ್ನೊಂದು ಕಾರ್ಯಕ್ರಮದಲ್ಲಿ ಮಾತಾಡ. ಓಕೆ, ಅರ್ಥ ಆಯ್ತು. ನನ್ನ ಭಾಷಣ ಮುಗಿಸ್ತೀನಿ. ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಆದೀಶ್ವರ್ ಕಾಮತ್ ಅವರು ಒಂದೆರಡು ಮಾತಾಡಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆರಿ ಗುಡ್. ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಾಗ ನಾನು ಸನ್ಮಾನ ಎಲ್ಲ ಬೇಡ ಅಂತ ಹೇಳಿದ್ದೆ. ಯಾಕೆಂದ್ರೆ ಸನ್ಮಾನ ಮಾಡುವಂತ ದೊಡ್ಡ ಸಾಧನೆ ಏನಲ್ಲ. ಆದ್ರೂ ಸರ್ ತುಂಬಾ ಒತ್ತಾಯ ಮಾಡಿದ್ರು. ಹಾಗೆ ಹಳ್ಳಿನೂ ನೋಡ್ದಾಗುತ್ತೆ ಅಂತ ನಾವು ಬಂದ್ವಿ. ಏನೇ ವಸ್ತು ಆದ್ರೂ ಸರಿ, ಅದನ್ನ ನಾವು ಕೊಟ್ಟಿರೋದು ಮುಖ್ಯ ಆಗಲ್ಲ, ಅದು ಹೇಗೆ ಉಪಯೋಗ ಆಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ನಾವು ಈ ಸ್ಕೂಲ್ಗೆ ಕೊಟ್ಟಿರುವಂತ 20 ಕಂಪ್ಯೂಟರ್ಸ್ ಆಗಿರ್ಲಿ, ಎಲ್ಲ ಮಕ್ಕಳಿಗೂ ನಾವು ಕೊಟ್ಟಿರುವಂತ ಸೈಕಲ್ಸ್ ಆಗಿರ್ಲಿ, ಸಿಕ್ತು. ಇಲ್ಲಿ ಕರೆಂಟ್ ಇರೋದೇ ಕಷ್ಟ. ಕಂಪ್ಯೂಟರ್ ಎಲ್ಲಿಂದ ಬಂತು? ಇಲ್ಲೊಂದು ಕಂಪ್ಯೂಟರ್ಗಳು ಕಾಣಿಸ್ತಾನೆ ಇಲ್ಲಲ್ಲ. ಸೈಕಲ್ 4 ಜನರಿಗೆ ಕೊಟ್ಟಿದ್ದಾರೆ, ಮಿಕ್ತವ್ರಿಗೆಲ್ಲ ನೆಕ್ಸ್ಟ್ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾರೆ. ಈ ಅಪ್ಪ ಇನ್ನೂ ಸೈಕಲ್ 20 ಕಂಪ್ಯೂಟರ್ ಕೊಟ್ಟಿದೀವಿ ಅಂತ ಸುಳ್ಳು ಹೇಳ್ತಿದ್ದಾನೆ. ಇವ್ರು ಹೇಳ್ತಿರೋದೆಲ್ಲ ಸುಳ್ಳು, ಮಾಡ್ತಿರೋದೆಲ್ಲ ನಾಟಕ. ಸಿಟಿಲಿ ಹಾಗ್ ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂತ ಹೇಳಿ ದುಡ್ಡು ತಗೊಂಡಿರ್ತಾರೆ. ಆ ದುಡ್ಡೆಲ್ಲ ತಿಂದಾಕಿರ್ತಾರೆ, ಇಲ್ಲಿ ಬಂದು ನಾಟಕ ಆಡ್ತಾರೆ. ನಾವು ಕೊಟ್ಟಿರೋದು ನಿಮ್ಗಳಿಗೆ ಉಪಯೋಗ ಆಗ್ತಾ ಇದೆ ಅನ್ನೋದನ್ನ ನೋಡಿ ನಮಗ್ ಖುಷಿ ಇದೆ. ನಮ್ಮ ಟ್ರಸ್ಟ್ ಇಂದ ಇದೇ ರೀತಿ ಇನ್ನೂ ಫೆಸಿಲಿಟೀಸ್ ಬರ್ತಾನೆ ಇರುತ್ತೆ.